ಅಧ್ಯಕ್ಷತೆಯನ್ನು ವಹಿಸಿದಂಥ ದುರ್ಗಾದಾಸ್ ಅವರೇ, ಈ ಸಂಸದರಾಗಿರುವಂಥ ಮತ್ತು ಆತ್ಮೀಯರಾಗಿರುವಂಥ ಶೇಖರ್ ಗೌಡ ಅವರೇ, ಹಾಗೂ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಸಾಹಿತ್ಯ ಆಸಕ್ತರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಸಾಹಿತ್ಯ ಅಭಿಮಾನಿಗಳೇ, ಸಮಯ ಹೆಚ್ಚಾಗಿರೋದರಿಂದ ನಮಗೆ ಔಪಚಾರಿಕತೆಗಿಂತ ವಸ್ತುನಿಷ್ಠತೆ ಮುಖ್ಯ ಎನ್ನುವ ಹಿನ್ನೆಲೆಯಲ್ಲಿ ನನ್ನ ಮಾತನ್ನು ನೇರವಾಗಿ ನಾನು ಪ್ರಾರಂಭಿಸ್ತೇನೆ. ಶೇಖರ್ ಗೌಡ ಅವರು ನಾವು ಕೂಡಿ ಓದಿದ ಸಹಪಾಠಿಗಳಾಗಿರೋದ್ರಿಂದ ಅವರು ಸರ್ವಾಧ್ಯಕ್ಷರಾಗಿರೋದಕ್ಕೆ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಅವರಿಗೆ ಸಲ್ಲಿಸಬೇಕು ನನ್ನ ಕರ್ತವ್ಯ ಅಂತ ಭಾವಿಸ್ತೇನೆ. ಅವರು ಇನ್ನಷ್ಟು ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ನಾವು ನಿಮ್ಮಷ್ಟು ಓದಿಲ್ಲ ಆದರೂ ಏನೋ ಮಾಡ್ತೀನಿ ಅಂತಿರ್ತಾರೆ. ಅವ್ರು ಏನೇನು ಮಾಡ್ತಾರೋ ಎಲ್ಲದರಲ್ಲೂ ಅವ್ರಿಗೆ ಯಶಸ್ಸು ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಅವರ ಸಾಹಿತ್ಯಿಕ ಜೀವನ, ಸಂಘಟನಾ ಜೀವನ, ಸಹಕಾರಿ ಜೀವನ ಯಶಸ್ವಿಯಾಗಲಿ ಅಂತ ಅವರಿಗೆ ಹಾರೈಸಿ, ಈಗಾಗಲೇ ಆಶಯ ಭಾಷಣ ಮಾಡಿದವರು ಇಡೀ ಗೋಷ್ಠಿಯ ಎಲ್ಲ ಸಾರವನ್ನು ಹೇಳಿದ್ದಾರೆ. ಈ ಸಭೆಯನ್ನು ನೋಡಿದರೆ ಅಷ್ಟು ಮಾತು ಸಾಕಾಗಿತ್ತೇನೋ ಅಂತ ಅನಿಸುತ್ತೆ. ನಮ್ಮ ಈ ನೆಲಮೂಲ ಸಂಸ್ಕೃತಿ ಬಗ್ಗೆ ಮಾತಾಡಬೇಕಾದಾಗ ನಾನು ಇದೇ ನೆಲದವಳಾಗಿರೋದ್ರಿಂದ ನನಗೆ ತುಂಬ ಅಭಿಮಾನವಿದೆ, ಪ್ರೀತಿ ಇದೆ, ಗೌರವವಿದೆ. ದೋಷಗಳಿಲ್ಲದ ಸಂಸ್ಕೃತಿ ಯಾವುದಿಲ್ಲ, ವ್ಯವಸ್ಥೆಯೂ ಇಲ್ಲ, ಅದು ಮನುಷ್ಯನ ಸಹಜ ಪ್ರವೃತ್ತಿ. ಆದ್ದರಿಂದ ನಾನಿಲ್ಲಿ ಮುಖ್ಯವಾಗಿ ನಮ್ಮ ದೋಷಗಳನ್ನು ನಾವು ಹೇಳಿಕೊಂಡು ಅತಿಯಾಗಿ ಟೀಕಿಸಿಕೊಂಡು ನಾವು ಅದೇ ಆಗಿಬಿಟ್ಟಿದ್ದೇವೆ. ಆದ್ದರಿಂದ ನಾವು ಅದಲ್ಲ, ನಮ್ಮ ಮೂಲ ಹೀಗಿದೆ ಅಂತ ಪರಿಚಯಿಸುವಂಥ ಸಕಾರಾತ್ಮಕ ಯೋಚನೆಗಳನ್ನು ಮಂಡಿಸುವ ಒಂದು ಸಣ್ಣ ಪ್ರಯತ್ನ. ಇವರು ಆಶಯ ಭಾಷಣದಲ್ಲಿ ನಿರೀಕ್ಷೆ ಮಾಡಿದಂತೆ ನಾನು ಇಲ್ಲಿಯ ಆರ್ಥಿಕ ಸಂಸ್ಕೃತಿ ಬಗ್ಗೆ ಆಗಲಿ, ಅಭಿವೃದ್ಧಿ ಸಂಸ್ಕೃತಿ ಬಗ್ಗೆ ಆಗಲಿ, ಇನ್ಯಾವುದ್ರ ಬಗ್ಗೆ ನಾನು ಬೇರೆ ಬೇರೆ ಆಯಾಮಗಳಿಂದ ನೋಡೋದಿಲ್ಲ. ಸಂಸ್ಕೃತಿ ಎನ್ನುವಂಥದ್ದು ಏನು ಅಂದರೆ ಮನುಷ್ಯನ ಆಂತರ್ಯದಲ್ಲಿ ಅವಿರ್ಭತವಾದಂಥ ಒಂದು ಪಕ್ವ ಜೀವನ ಧೋರಣೆ ಮತ್ತು ಜೀವನ ಮೌಲ್ಯವಾಗಿದೆ. ಸಂಸ್ಕೃತಿ ಬೇರೆ ಏನಲ್ಲ. ನಾಗರಿಕತೆಗೆ ನೂರಾರು ಆಯಾಮಗಳು, ಸಂಸ್ಕೃತಿಗೆ ಒಂದೇ. ಆ ಭಾಗದ ಜನ ಜೀವನದ ಬಗ್ಗೆ ತೋರುವ ಒಂದು ಪ್ರೀತಿ, ಹೊಂದಿರುವಂಥ ಧೋರಣೆ, ಇಟ್ಟುಕೊಂಡಿರುವಂಥ ಮೌಲ್ಯವೇ ಸಂಸ್ಕೃತಿಯ ಪ್ರತೀಕವಾಗುತ್ತದೆ. ಆ ಹಿನ್ನೆಲೆಯಲ್ಲಿ ಜೀವನ ಮೌಲ್ಯ ಮತ್ತು ಜೀವನ ಧೋರಣೆಯನ್ನು ಆಧಾರವಾಗಿ ಇಟ್ಟುಕೊಂಡು ನನ್ನ ಮಾತುಗಳನ್ನು ಇಲ್ಲಿ ಮಾಡ್ತೇನೆ. ಒಬ್ಬ ಪ್ರಾಧ್ಯಾಪಕರಾಗಿ ಇಲ್ಲಿ ಮಾತಾಡುವಂಥದ್ದಲ್ಲ, ಅದನ್ನು ನಂತರದಲ್ಲಿ ಬರವಣಿಗೆ ರೂಪದಲ್ಲಿ ಕೊಟ್ಟರೆ ಚಿಂತೆಯಲ್ಲ. ಆ ರೀತಿಯ ಚರ್ಚೆ ಆಗಲಿ, ವಿಮರ್ಶೆ ಆಗಲಿ ಕೇಳುವ ವ್ಯವಧಾನವೂ ಈ ಸಭೆಗಿಲ್ಲ ಎನ್ನುವಂಥ ವಾಸ್ತವವನ್ನು ಅರ್ಥ ಮಾಡಿಕೊಂಡು ನೇರವಾಗಿ ವಿಷಯಕ್ಕೆ ಬರೋದಾದರೆ, ನಮ್ಮ ನೆಲಮೂಲದ ಸಂಸ್ಕೃತಿಯ ಬಗ್ಗೆ ಹೇಳುವುದಾದರೆ, ಬಹುಶಃ ನಿನ್ನೆ ಈ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯನ್ನು, ಸಮ್ಮೇಳನದಲ್ಲಿ ತೊಡಗಿದವರನ್ನು ನೋಡಿದಾಗ ಜನ ಹೇಗೆ ತಮ್ಮವರನ್ನು ಪ್ರೀತಿಸುತ್ತಾರೆ ಎನ್ನುವಂಥ ಒಂದು ಸುಂದರವಾದ ನೋಟವನ್ನು ನೀವು ಕಂಡಿರ್ತೀರಿ. ಅದಕ್ಕೆ ನಮ್ಮ ನೆಲಮೂಲದ ಸಂಸ್ಕೃತಿ ಹೇಗಿದೆ ಅನ್ನೋದಕ್ಕೆ ನಿನ್ನೆಯ ಕಾರ್ಯಕ್ರಮವು ಒಂದು ಉದಾಹರಣೆಯಾಗಿದೆ ಅಂತ ಹೇಳಿಕೊಳ್ಳುತ್ತಾ, ಈ ಭಾಗದ ಬಗ್ಗೆ, ಈ ಸಂಸ್ಕೃತಿಯ ಬಗ್ಗೆ, ಒಂದು ಸಂಸ್ಕೃತಿಯನ್ನು ಪ್ರತಿನಿಧಿಸುವವರು ಇಲ್ಲಿ ಜನರೇ ಆಗಿರೋದರಿಂದ ಇಲ್ಲಿಯ ಜನರ ಬಗ್ಗೆ ನಮ್ಮ ನಾಡಿನಲ್ಲಿ, ಕರ್ನಾಟಕದಲ್ಲಿ ವಿಶೇಷವಾಗಿ ಒಂದು ಭಾವನೆ ಇದೆ. ಅದ್ರ ಬಗ್ಗೆ ಹೇಳ್ತೀನಿ. ಜನರ ನಡವಳಿಕೆಗಳು ಸಂಸ್ಕೃತಿ ಅಭಿವ್ಯಕ್ತಿಯಾಗುತ್ತವೆ. ಇಡೀ ಕರ್ನಾಟಕದ ಜನಮಾನಸದಲ್ಲಿ ಆಳವಾಗಿ ಬೇರಿರುವಂಥ ಭಾವನೆ ಎಂದರೆ, ಕಲ್ಯಾಣ ಕರ್ನಾಟಕ ಹಿಂದುಳಿದಾಗಿದ್ದರೂ ಸಹ ಅದು ಮಾತ್ರ ನಮಗೆ ಕಟ್ಟಿಟ್ಟ ಬುತ್ತಿ ಮತ್ತು ಬರೆದಿಟ್ಟ ಹಣೆಪಟ್ಟಿ ಅನ್ನೋದನ್ನು ಒಪ್ಪಿಕೊಂಡೇ ನಾವು ಈ ಮಾತನ್ನು ಹೇಳಬೇಕಾದಂಥ ಅನಿವಾರ್ಯತೆ ಇದೆ. ಆದರೆ ಇತ್ತೀಚೆಗೆ ನಾನು ಆ ಪಟ್ಟಿಯನ್ನು ಬಿಟ್ಟು ಮಾತನಾಡ್ತಿದ್ದೇನೆ. ಅನಿವಾರ್ಯ ಏನು ಕರ್ನಾಟಕದಲ್ಲಿ ಒಂದು ಇದೆ ಅನ್ನೋದ್ರ ಬಗ್ಗೆ. ಈ ಭಾಗ ಹಿಂದುಳಿದಿದ್ದರೂ ಸಹ ಇಲ್ಲಿಯ ಜನ ಮಾತ್ರ ತುಂಬ ಒಳ್ಳೆಯವರು, ಅತಿಥಿಗಳನ್ನು ಅತ್ಯಂತ ಗೌರವದಿಂದ ಸತ್ಕರಿಸುವವರು, ಅನ್ಯರನ್ನೂ ಸಹ ತನ್ನಂತೆ ಪ್ರೀತಿಸುವ ಹಿರಿಯ ಗುಣವುಳ್ಳವರು. ಇದು ನಮ್ಮ ನೆಲಮೂಲ ಸಂಸ್ಕೃತಿ ಅಂತ. ನಮ್ಮ ನೆಲಮೂಲ ಸಂಸ್ಕೃತಿ ಹೇಗಿದೆ ಅಂದರೆ, ತುಂಬ ಒಳ್ಳೆಯವರು ನಾವು. ಒಳ್ಳೆತನಕ್ಕೆ ಮಾನದಂಡವಿಲ್ಲ, ಅನುಭವಿಸಿದಾಗಲೇ ಅಭಿವ್ಯಕ್ತಿಯಾಗುವಂಥ ಗುಣವಾಗಿದೆ. ನೀವು ನಾನು ಡೆಲ್ಲಿಗೆ ಹೋಗಿದ್ದೇನೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದೇನೆ. ಅವ್ರು ಹೇಳೋದು ಒಂದು ಮಾತಂದರೆ, ಕರ್ನಾಟಕ ಪೀಪಲ್ ಬಹುತ್ ಅಚ್ಚೆ ಹೈ, ದೇ ಆರ್ ವೆರಿ ಜನರಸ್ ಇನ್ ನೇಚರ್. ಈ ರೀತಿ ಹೇಳುವ ಶಬ್ದ ಹೇಳಬೇಕಾದಾಗ, ಅದರಲ್ಲೂ ಕರ್ನಾಟಕದಲ್ಲಿ ವಿಶೇಷವಾದ ಉದಾರತೆ, ವಿಶೇಷವಾದ ಒಳ್ಳೆಯತನ, ವಿಶೇಷವಾದ ಒಂದು ಸಹಜ ಮುಗ್ಧತೆ ಇರುವಂಥ ಜಾಗ ಯಾವುದಂದರೆ ನಮ್ಮ ಕಲ್ಯಾಣ ಕರ್ನಾಟಕ. ಎಲ್ಲಿ ಸಹಜ ಮುಗ್ಧತೆ ಇರುತ್ತೋ ಅಲ್ಲಿ ಪಕ್ವ ಒಳ್ಳೆಯತನ ಇರುತ್ತದೆ. ಆ ಪಕ್ವ ಒಳ್ಳೆಯತನವೇ ಪ್ರಬುದ್ಧತೆಯ ವಿಶಿಷ್ಟ ಲಕ್ಷಣವಾಗಿದೆ. ಅಂಥ ಪಕ್ವ ಒಳ್ಳೆತನದ ಪ್ರಬುದ್ಧ ಒಳ್ಳೆಯ ಜನ ಯಾರಂದರೆ ಈ ನೆಲಮೂಲ ಸಂಸ್ಕೃತಿಯ ಜನ ಆಗಿದ್ದಾರೆ ಎನ್ನುವುದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ನಮ್ಮ ದೋಷಗಳನ್ನು ಹೇಳುವುದು ಬೇಡ. ನಾವು ನಮ್ಮ ಒಳ್ಳೆತನವನ್ನು ನಾವು ಇನ್ನಷ್ಟು ಪ್ರತಿಬಿಂಬಿಸೋದ್ರ ಮೂಲಕ ನಮ್ಮ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವಂಥ ಕಾಲ ಹತ್ತಿರ ಬಂದಿದೆ ಎನ್ನುವಂಥ ಆಶಯದೊಂದಿಗೆ ಮಾತನಾಡ್ತೇನೆ. ಮತ್ತು ಅತಿಥಿಗಳನ್ನು ಸತ್ಕರಿಸುವುದಕ್ಕೆ ನಾನು ಎಷ್ಟೋ ಜನ ಬೇರೆ ಬೇರೆ ಇಲ್ಲಿಗೆ ಬಂದಾಗ, ಬೇರೆ ಬೇರೆ ಅಫಿಷಿಯಲ್ ವರ್ಕಿಗೆ ಬಂದಾಗ, ಕಿತ್ನೆ ಹಚ್ಚೆ ಲೋಗ ಹೈಯೇ ಲೋಗ ಅಂತಾನೆ. ಅಂದರೆ ಎಷ್ಟು ಒಳ್ಳೆಯವರಿದ್ದಾರೆ, ಎಷ್ಟು ಚೆನ್ನಾಗಿ ಅತಿಥಿಗಳನ್ನು ನೋಡ್ಕೊಳ್ತಾರೆ. ನಮ್ಮಲ್ಲಿ ಅತಿಥಿ ದೇವೋ ಭವ ಎನ್ನುವಂಥ ಒಂದು ಪರಂಪರೆ ಏನು ಭಾರತೀಯತ್ವ ಇದೆಯೋ, ಆ ಭಾರತೀಯತ್ವದ ಜೀವಂತಿಕೆ ಏನಾದರೂ ಇವತ್ತು ತುಂಬ ನಿಚ್ಚಳವಾಗಿದೆ ಅಂದರೆ ಈ ಕಲ್ಯಾಣ ಕರ್ನಾಟಕದ ನೆಲಮೂಲದಲ್ಲಿ ಅನ್ನೋದನ್ನು ಯಾರೂ ಮರೆಯುವಂತಿಲ್ಲ. ಹಾಗಾಗಿ ಅನ್ಯರನ್ನು ಕೂಡ ತನ್ನಂತೆ
ಪ್ರೀತಿಸುವ ಹಿರಿಯ ಗುಣವುಳ್ಳವರು ನಾವು. ಇದು ನೆಲಮೂಲ ಸಂಸ್ಕೃತಿಯ ಒಂದು ವಿಶೇಷ ಗುಣವಾಗಿದೆ. ಇನ್ನು ಆಶಯ ಭಾಷಣ ಮಾಡಿದಂಥವ್ರು ಹೇಳಿದಲ್ಲಿ ಹಿಂದುಳಿದ ಎನ್ನುವಂಥ ಪಾಠಕ್ಕೆ ನನಗೂ ಅದ್ರ ಬಗ್ಗೆ ನೋವಿದೆ. ನಾವು ಇನ್ನೂ ಬಹಳಷ್ಟು ಬದಲಾಗಬೇಕಾಗಿದೆ. ಮೈಸೂರು ಇಂದೊಂದು ಕಾಲದಲ್ಲಿ ನಾವು ಸ್ಟೂಡೆಂಟ್ ಇದ್ದಾಗ ಇನ್ನೂ 50 ವರ್ಷ ಬೇಕು ನಾವು ಮೈಸೂರಿನ ಮಟ್ಟಕ್ಕೆ ಬರಬೇಕು ಅಂತ. ನಾನು ಕಲಿತು 50 ವರ್ಷ ಆದರೂ ಅದೇ ಮಾತು ಹೇಳುವಂಥ ಅನಿವಾರ್ಯತೆ ನನಗೆ ನೋವನ್ನು ಉಂಟು ಮಾಡ್ತಿದೆ. ಅದ್ರ ಬಗ್ಗೆ ಚಿಂತನೆ ಈ ರೀತಿಯ ಸಮಾರಂಭದಲ್ಲಿ ಸಾಧ್ಯವಾಗುವುದಿಲ್ಲ. ಏಕೆಂದರೆ ವಿಭಿನ್ನ ಮನಸ್ಸುಗಳು, ಇನ್ನೇನೋ ಬಯಸುವ ಮನಸ್ಸುಗಳು ಇರ್ತವೆ. ಹೊಟ್ಟೆ ಹಸಿದಾಗ ತಲೆಗಿಡಿಸುವುದಲ್ಲ, ತಲೆಗಿಡಿಸಿದಾಗ ತಲೆ ಹಿಡಿಯುವಂತ ಆಗಬಾರ್ದು ಅನ್ನೋ ಕಾರಣಕ್ಕೆ ಗಂಭೀರ ವಿಷಯಗಳನ್ನು ಮಾತಾಡೋದಿಲ್ಲ. ಖಂಡಿತವಾಗಿ ಹಿಂದುಳಿದರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಗಂಭೀರವಾಗಿ ಚಿಂತನೆ ಮಾಡಬೇಕಾದ್ರೆ ಕಡಿಮೆ ಜನ ಆದರೂ ಚಿಂತಿಲ್ಲ, ತುಂಬ ಗಂಭೀರವಾಗಿ ಚಿಂತನೆ ಮಾಡೋದಕ್ಕೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನ ಮಾಡಬೇಕು. ಯಾಕೆ ಹಿಂದುಳಿದಿದ್ದೇವೆ ಅನ್ನೋಕ್ಕೆ ಕಾರಣವನ್ನು ಸರಿಯಾಗಿ ತಿಳ್ಕೊಂಡ್ರೆ ಬಹುಶಃ ಅದರಿಂದ ಹೊರಬರ್ಬೋದು. ಈ ಭಾಗ ಹಿಂದುಳಿಯೋದಕ್ಕೆ ಕಾರಣ ಮುಖ್ಯವಾಗಿ ನಮ್ಮನ್ನು ಆಳಿದಂಥ ಆಳ್ವಿಕೆಯ ಸ್ಥಿತ್ಯಂತರಗಳು ನಮ್ಮನ್ನು ತುಂಬ ಹಿಂದುಳಿಯುವಂತೆ ಮಾಡಿವೆ. ಬೆಂಗಳೂರು, ಮೈಸೂರು, ಧಾರವಾಡದ ಆಳ್ವಿಕೆ ಬ್ರಿಟಿಷರಿಂದ ನೇರವಾಗಿ ಆಳ್ವಿಕೆಗೆ ಒಳಪಟ್ಟಿತ್ತು. ನಮ್ಮದು ನೇರವಾಗಿ ನಿಜಾಮರ ಆಳ್ವಿಕೆಗೆ ಒಳಪಟ್ಟದ್ದು. ಬೇರೆ ಬೇರೆ ರಾಜರ ಆಳ್ವಿಕೆಗೆ ಒಳಪಟ್ಟಾಗ ನಮ್ಮತನವನ್ನು ಹುಡುಕಾಡುವಂಥ ಅನಿವಾರ್ಯತೆ ಮತ್ತು ಅವರ ಒಂದು ಆಳ್ವಿಕೆಯ ಒತ್ತಡಗಳನ್ನು ಸಹಿಸಿಕೊಳ್ಳುವಂಥ ಅನಿವಾರ್ಯತೆಯಲ್ಲಿ ಜನರಿಗೆ ಬಂದಾಗ ಸ್ವಂತಿಕೆ ಎಲ್ಲೋ ಮರೆಯಾದಂತಾಗಿ ಹೇಳಿದಂತೆ ಕೇಳುವ ಮನಸ್ಸು ರೂಪುಗೊಂಡು ಬಿಟ್ಟಿತ್ತು. ಅದು ಆ ರೂಪುಗೊಂಡದ್ದು ದಿನ ಆಯ್ತು ಅಂದರೆ ಬೇರೆಯವರು ಅಂದು ಅದೇ ನಾವಾಗಿ ಬಿಟ್ಟೆ. ಒಂದೊಂದು ಸರಿ ಸೈಕಾಲಜಿಯಲ್ಲಿ ಟೂ ಮಚ್ ಲೇಬಲೇಷನ್ ಮೇಕ್ಸ್ ದ ಮ್ಯಾನ್ ಸೇಮ್ ಅಂತ ಅನ್ನೋ ರೀತಿಯಲ್ಲಿ ಒಂದು ಇದೆ. ತುಂಬ ಲೇಬಲೈಷನ್ ಮಾಡೋದ್ರಿಂದ ನಾವು ಅದೇ ಆಗಿಬಿಡ್ತೀವಿ. ನೀವು ಹಿಂದುಳಿದವರು, ನಿಜಾಮ್ ಕಾಲದವರು, ಮೊಘಲಾಯಿ ಜನ, ನೀವು ನವಾಬರ ಕಾಲದಲ್ಲಿ ಇದ್ದವರು, ನಿಜಾಮರ ಕಾಲದಲ್ಲಿ ಇದ್ದವರು, ಮೊಘಲಾಯಿ ಜನ, ಹಿಂದುಳಿದವರು, ನಿಮಗೆ ಬುದ್ಧಿ ಇಲ್ಲ ಅಂತ ಅನಿಸಿಕೊಂಡು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ನಾವ್ಯಾಕೆ ಹೋರಾಟ ಮಾಡಬೇಕನ್ನುವಂಥ ಒಂದು ಜಡತ್ವ ನಮಗೆ ಗೊತ್ತಿಲ್ಲದಂತೆ ಜಾಣರಿದ್ದರು, ಬುದ್ಧಿವಂತರಿದ್ದರು, ತಾಕತ್ತಿದ್ದರು, ಸಂಪನ್ಮೂಲ ನಮ್ಮಲ್ಲಿದ್ದರೂ ಕೂಡ ಎಷ್ಟರ ಮಟ್ಟಿಗೆ ಮನಸ್ಸಾಗಿದೆ ಅಂದರೆ ಯಾರಾದರೂ ಬಂದು ಬೆನ್ನು ತಟ್ಟಿದಾಗಲೇ ನಮಗೆ ನನ್ನ ಪ್ರತಿಭೆ ಗೊತ್ತಾಗುವಂಥ ಮನಸ್ಥಿತಿ ಭಾಳಷ್ಟು ರೂಪುಗೊಂಡಿದೆ. ಅದ್ರ ಬಗ್ಗೆ ವಿದ್ವಾಂಸರಾಗಲಿ, ಇಲ್ಲಿಯ ಶಿಕ್ಷಕರಾಗಲಿ, ಪ್ರಾಧ್ಯಾಪಕರಾಗಲಿ, ಸಾಹಿತ್ಯ ಆಸಕ್ತಿಗಳಾಗಲಿ ಅಲ್ಲಲ್ಲಿ ಅದನ್ನು ವಿರೋಧಿಸುವಂಥ, ಪ್ರತಿಭಟಿಸುವಂಥ, ಅದನ್ನು ಬಳಸದೇ ಇರುವಂಥ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಆ ಪಟ್ಟದಿಂದ ಹೊರಬರ್ತೀವಿ. ಅಂದುಕೊಂಡ ಮಾತು ಅದೇ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಹಿಂದುಳಿದ ಪಟ್ಟಕ್ಕೆ DM ನಂಜುಂಡಪ್ಪ ಅವರು ವರದಿ ಬಂದಂದ್ರೆ ನಾನು ನಂಜುಂಡಪ್ಪ ಅವರ ವರದಿ ಬಗ್ಗೆನೇ ಒಂದು PhD ಥೀಸಿಸನ್ನು ನಮ್ಮ ವಿದ್ಯಾರ್ಥಿಗಳಿಂದ ಮಾಡಿಸಿದ್ದೇನೆ. ಒಂದು ವೇಳೆ ಇದೇ ರೀತಿಯ ಸೌಲಭ್ಯಗಳು ಬೇರೆ ಭಾಗದಲ್ಲಿದ್ದರೆ ಇನ್ನೇನೇನಾಗುತ್ತಿತ್ತು ಎನ್ನುವಂಥ ಯೋಚನೆಯೂ ನನಗಿದೆ. ಆದರೂ ಕೂಡ ನಿರಾಶೆ ಆಗುವಂಥ ಅವಶ್ಯಕತೆ ಇಲ್ಲ. ಸಾಕಷ್ಟು ಬದಲಾವಣೆಯನ್ನು, ಅಭಿವೃದ್ಧಿಯ ಉತ್ತಮ ಲಕ್ಷಣಗಳನ್ನು ಕಾಣ್ತಿದ್ದೇವೆ. ಇಲ್ಲ ಅನ್ನೋದಕ್ಕಿಂತ ಆಗುತ್ತಿದೆ ಎನ್ನುವಂಥ ಆಶಯ ಭಾವವನ್ನು ಮತ್ತು ಗೋವಿಂದರವರ ವರದಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಭಾಗವನ್ನು ಮುಂದುವರಿಸುವಂಥ ಒಂದು ಅವಶ್ಯಕತೆ ಇದು. ಅದು ಆರ್ಥಿಕವಾಗಿ ಇನ್ನಿದ ಆಯಾಮಗಳಿಂದ, ಆದರೆ ಮೂಲ ಸ್ವಭಾವಿನ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಗುಣ ಇದೆಯಲ್ಲ, ಇದನ್ನು ಬಹಳ ಮುಖ್ಯವಾಗಿ ನಾನಿಲ್ಲಿ ಪ್ರಧಾನವಾಗಿ ಇಟ್ಕೊಂಡು ಹೇಳ್ತೇನೆ. ಇಲ್ಲಿಯ ಜನರ ಬದುಕು ಹೇಗಿದೆ ಅಂದರೆ ಬಂದ ಬದುಕನ್ನು ನಾನಿಲ್ಲಿ ಕೇವಲ ಸಂಸ್ಕೃತಿಯನ್ನು ಪ್ರಧಾನವಾಗಿಟ್ಟುಕೊಂಡು ಜನಸಾಮಾನ್ಯರ ಬದುಕನ್ನು ಆಧಾರವಾಗಿಟ್ಟುಕೊಂಡು ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ, ಅದರಲ್ಲೂ ಕೊಪ್ಪಳ, ಕುಷ್ಟಗಿರ, ಸಿಂಧನೂರಿನ ಭಾಗವನ್ನು ಗಮನದಲ್ಲಿಟ್ಕೊಂಡು ಅಷ್ಟೇ ಮಾತಾಡ್ತಿದ್ದೀನಿ. ತುಂಬ ವಿದ್ವತ್ಪೂರ್ಣವಾಗಿ ಮಾತಾಡುವಂಥ ಸಮಯವೂ ಅಲ್ಲ ಅಂತ ಭಾವಿಸಿಕೊಂಡು ಇಲ್ಲಿಯ ಜನರ ಬದುಕನ್ನು ಹೇಗೆ ಬರುತ್ತೋ ಹಾಗೆಯೇ ಒಪ್ಪಿಕೊಂಡು ಅದನ್ನು ಅಪ್ಪಿಕೊಂಡು ಅದನ್ನೇ ಸಂಭ್ರಮಿಸುವಂಥ ಒಂದು ಛಲ ಏನಿದೆಯಲ್ಲ, ನಿಜವಾಗ್ಲೂ ಸಂಸ್ಕೃತಿಯ ಬಹುದೊಡ್ಡ ಕೊಡುಗೆ ಆಗುತ್ತಂತ. ಎಷ್ಟೋ ಜನ ಬದುಕಿನಿಂದ ವಿಮುಖರಾಗುತ್ತೆ. ಎಲ್ಲ ನೋಡ್ತಿರ್ತೀರಿ ಟಿವಿಯಲ್ಲಿ, ವಾಟ್ಸಪ್ನಲ್ಲಿ ತುಂಬ ಜನ ಬದುಕಿಗಲಾಗಲಾರದೆ ಆತ್ಮಹತ್ಯೆ ಮಾಡಿಕೊಂಡು ಸಾಯುವಂಥ ಸಂದರ್ಭದಲ್ಲಿ ಬಡತನ ತನ್ನೆದುರಿಗೆ ನರ್ತನ ಮಾಡುತ್ತಿದ್ದರೂ ಅದನ್ನೇ ನೋಡಿ ಸಂತೋಷ ಪಡುವಂಥ ಮನಸ್ಥಿತಿ ಇದೆಯಲ್ಲ, ಈ ನೆಲಮೂಲ ಸಂಸ್ಕೃತಿಯ ಗಟ್ಟಿ ಧೈರ್ಯ ಅಂತ ನಾವು ಹೇಳಿಕೊಳ್ಳಲೇಬೇಕಾಗುತ್ತೆ. ಬದುಕನ್ನು ಒಪ್ಪಿಕೊಳ್ತಾರೆ, ಬದುಕನ್ನು ಅಪ್ಪಿಕೊಳ್ತಾರೆ, ಬಂದ ಬದುಕನ್ನೇ, ಇದ್ದ ಬದುಕನ್ನೇ ಸಂಭ್ರಮಿಸಿ ಆನಂದಿಸಿ ಬದುಕಿಗೊಂದು ಅರ್ಥ ಕೊಡುವಂಥ ಒಂದು ಮುಗ್ಧ ಜನತೆ ಈ ನೆಲಮೂಲ ಸಂಸ್ಕೃತಿಯ ಬಹಳ ದೊಡ್ಡ ಶಕ್ತಿ ಅಂತ ನಾವು ಹೇಳಿಕೊಳ್ಬೇಕಾಗತ್ತೆ. ಹಾಗೆಯೇ ಇಲ್ಲಿ ಬಡತನ ಸಿರಿತನ ವ್ಯತ್ಯಾಸವಿಲ್ಲ, ಜಾತಿ ಭೇದಗಳಂತೂ ಇಲ್ಲವೇ ಇಲ್ಲ. ಅವರು ಇಮಾಮ್ ಸಾಬ್ ಆಗಿರಲಿ ಅಥವಾ ಮಾಲಿ ಪಾಟೇಲ್ ಆಗಿರಲಿ, ಯಾರೋ ಒಬ್ಬ ಮಲ್ಲಪ್ಪ ಕಲ್ಲಪ್ಪ ಆಗಿರಲಿ, ಯಾರೋ ಯಲ್ಲಪ್ಪ ಆಗಿರಲಿ, ಎಲ್ಲರಿಗೂ ಕರೆದು ಮಾತ್ರ ಅಣ್ಣ, ಅಕ್ಕ, ಮಾಮ, ಈ ರೀತಿಯ ಸಂಬಂಧವಾಚಕ ಸಂಬಂಧಗಳನ್ನು ಹೊಂದಿರುವುದು ಈ ನೆಲಮೂಲ ಸಂಸ್ಕೃತಿ. ಇವತ್ತು ನಮಗೇನಾದರೂ ಸ್ವಲ್ಪ ಒತ್ತಿಗೆ ತಕ್ಕಂತೆ ಅನ್ನ ಸಿಗುತ್ತದೆ, ಕಷ್ಟದಲ್ಲೂ ನಗು ನಮ್ಮ ಮುಖದಲ್ಲಿ ಅರಳುತ್ತದೆ ಅಂದರೆ ಈ ಜಾತಿ ಮೀರಿದ, ಸಿರಿವಂತಿಕೆ ಬಡತನ ಮೀರಿದ ಈ ಆತ್ಮೀಯ ಸಂಬಂಧ ಈ ನೆಲಮೂಲ ಸಂಸ್ಕೃತಿಯ ದೊಡ್ಡ ಹಿರಿಯ ಗುಣ. ಇದನ್ನು ನಾವು ಬೆಳೆಸೋಣ. ಇದು ಎಲ್ಲೂ ಇಲ್ಲ ನಮಗೆ. ಇವತ್ತು ನಾವು ಏನೆಲ್ಲ ಕಷ್ಟಗಳನ್ನು ನಗ್ತಿದ್ದೀವಿ ಅಂದರೆ ಎಲ್ಲ ಸೌಲಭ್ಯಗಳಿದ್ದಂಥ ದೇಶಗಳಲ್ಲಿ ನೆಮ್ಮದಿ ಇಲ್ಲ, ಏನೂ ಸೌಲಭ್ಯಗಳಲ್ಲಿ ನೆಮ್ಮದಿಯ ನಗು ನಮ್ಮಲ್ಲಿ ಇದೆ ಅನ್ನೋದರೆ ಈ ನೆಲಮೂಲ ಸಂಸ್ಕೃತಿಯನ್ನು ನಾವು ಗೌರವಿಸಬೇಕು, ಪ್ರೀತಿಸಬೇಕು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ.
ಇನ್ನೊಂದು ವಿಶೇಷ ಅಂದರೆ ನಮ್ಮ ನೆಲಮೂಲ ಸಂಸ್ಕೃತಿಯಲ್ಲಿ ಒಬ್ಬರ ಮನೆಯ ರೊಟ್ಟಿಯ ಮೇಲೆ ಪಕ್ಕದ ಮನೆಯ ಪಲ್ಯ ಇರುತ್ತದೆ. ಇದು ಒಂದು ರೀತಿಯ ಪಡೆನುಡಿ ಆದಂತಾಗಿದೆ. ನಮ್ಮ ಮನೆಯ ರೊಟ್ಟಿಯ ಮೇಲೆ ಪಕ್ಕದ ಮನೆಯ ಪಲ್ಯ ಚಟ್ನಿ ಇರುತ್ತದೆ ಅಂದರೆ ಅರ್ಥ ಕೂಡಿ ಊಟ ಮಾಡುವಂಥ, ಹಂಚಿಕೊಂಡು ತಿನ್ನುವಂಥ ಬಹುದೊಡ್ಡ ಮೌಲ್ಯದ ಪ್ರತೀಕ ನಮ್ಮ ನೆಲಮೂಲ ಸಂಸ್ಕೃತಿ. ಇದು ನಮಗೆ ಬೇಕಾಗಿದೆ. ನಮಗೆ ಏನೆಲ್ಲ ಇದ್ರೂ ಕೂಡ ಸಂತೋಷ ಇಲ್ಲಂದರೆ ಅದಕ್ಕೆ ಯಾವ ಅರ್ಥವಿರೋದಿಲ್ಲ. ಆದ್ದರಿಂದ ನಮ್ಮ ಮನೆಯ ರೊಟ್ಟಿ ಮೇಲೆ ಪಕ್ಕದ ಮನೆಯ ಪಲ್ಯವನ್ನು ಇಟ್ಟುಕೊಂಡು ಹಂಚಿಕೊಂಡು ತಿಂದು ಕೂಡಿ ತಿನ್ನುವಂಥ ಭಾಳ ಇದೆಯಲ್ಲ, ಇದಕ್ಕಿಂತ ಒಂದು ಸಂಸ್ಕೃತಿಯನ್ನು ನಾವು ಕೇವಲ ನಾಗರಿಕತೆಯ ಬೆಳವಣಿಗೆಯಿಂದಾಗಲಿ ಆರ್ಥಿಕತೆಯಿಂದ ಮಾನದಂಡದಿಂದ ಮಾಡೋದಲ್ಲ, ಬದುಕನ್ನು ಪ್ರೀತಿಸುವುದರಿಂದ ಅಳತೆ ಮಾಡಿದಾಗ ಖಂಡಿತವಾಗಿಯೂ ನಾವು ಈ ನೆಲಮೂಲ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾದದ್ದು ಅಂತ ಹೇಳೋದರಲ್ಲಿ ಯಾವ ಸಂಶಯವೂ ಇಲ್ಲ. ಹಾಗೆ ಆಯನು ಇದ್ದವರ ಮಜ್ಜಿಗೆ ಓಣಿ ಮಂದಿಗೆಲ್ಲ ಊಟ ಅನ್ನುವಂಥ ಪಡೆ ನುಡಿದೆ. ಯಾರ ಮನೆಯಲ್ಲಾದ್ರೂ ಆಯಿನ ಇತ್ತಂದರೆ ಅವ್ರ ಮಜ್ಜಿಗೆ ಇಷ್ಟಿಷ್ಟು ಮಾಡ್ತಿರ್ಲಿಲ್ಲ, ಇಂಥ ಪಡಗ ಅಂತ ಶಬ್ದ ಬಳಸ್ತಾರೆ. ದೊಡ್ಡ ಗಡಿಗೆ ತುಂಬ ಮಜ್ಜಿಗೆ ಮಾಡ್ತಿದ್ರು. ಆ ಮಜ್ಜಿಗೆ ಆ ಮನೆಗೆ ಅಷ್ಟೇ ಇರ್ತಿರ್ಲಿಲ್ಲ, ಓಣಿ ಜನರಿಗೆ ಹಂಚುವಂಥ ಒಂದು ದೊಡ್ಡ ಗುಣ ಇತ್ತು. ಇದು ನಮ್ಮ ನೆಲಮೂಲ ಸಂಸ್ಕೃತಿಯ ಹಿರಿಯತನವನ್ನು ತೋರಿಸ್ತೇವೆ. ಇನ್ನು ಹಬ್ಬ ಹರಿದಿನಗಳ ಆಚರಣೆ ಬಗ್ಗೆ ಹೇಳ್ತಾ ಹೋದರೆ, ನಾವು ಸಂಸ್ಕೃತಿಯನ್ನು ಇವತ್ತು ಈ ಆಶಯ ಭಾಷಣ ಮಾಡಿದವರ ನಿರೀಕ್ಷೆಗಳು ಏನೇ ಇರಲಿ, ಆದರೆ ಇವತ್ತು ಬದುಕನ್ನು ಉಳಿಸುವುದು ನಮ್ಮ ಪರಂಪರೆಯಿಂದ ಬಂದಂಥ ಆ ಹಬ್ಬದ ಹರಿದಿನಗಳ ಆಚರಣೆ. ಸಗಣಿಯಿಂದ ತೆಗೆದುಕೊಂಡು ಸಾರಿಸಿ ರಂಗೋಲಿ ಹಾಕಿ ದೇವಸ್ಥಾನಕ್ಕೆ ಹೋಗಿ ಕಾಯಿ ಕರ್ಪೂರ ಮಾಡಿ ಬರುವಾಗ ಪ್ರಸಾದವನ್ನು ಇನ್ನೊಬ್ಬರಿಗೆ ಹಂಚಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳುವಂಥ ಒಂದೇನು ಆ ಶ್ರದ್ಧೆ ಭಕ್ತಿ ಇದೆಯಲ್ಲ, ಇವತ್ತು ಏನಾದರೂ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಏನಾದರೂ ಮಳೆ ಬೆಳೆ ಸ್ವಲ್ಪ ಸುಖ ಇದೆ ಅಂದರೆ ಆ ಮುಗ್ಧ ಭಕ್ತಿಗೆ, ಆ ಮುಗ್ಧ ಪರಂಪರೆಯನ್ನು ಆಚರಿಸುವ ಶ್ರದ್ಧೆಗೆ ಬರುತ್ತದೆ ಅನ್ನುವಂಥದ್ದನ್ನು ನಾವು ಯಾರೂ ಮರೆಯುವಂತಿಲ್ಲ. ಹಾಗೆ ರಂಗೋಲಿ ಹಾಕ್ತಾರದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಸಾರಿಸ್ತಾರೆ. ಇವತ್ತು ಸಾರಿಸುವ ಮನೆಗಳಿಲ್ಲ, ಸ್ವಲ್ಪ ಬದಲಾವಣೆಯಾಗಿದೆ. ಆದರೂ ಗ್ರಾಮೀಣ ಜನರಲ್ಲಿ ಹಬ್ಬ ಹರಿದಿನ ಅಮಾವಾಸ್ಯೆ ಹುಣ್ಣಿಗೆ ಮಾಡುವಂಥ ಶ್ರದ್ಧೆ ಏನಿದೆಯಲ್ಲ, ಬದುಕನ್ನು ಜೀವಂತವಾಗಿಡುವಂಥ ಒಂದು ಕ್ರಿಯೆಯಾಗಿದೆ. ಹಾಗೆಯೇ ಒಂದು ನಮ್ಮ ಭಾಗದ ಜನರದ್ದು ಏನಂತಂದರೆ, ನಮ್ಮ ನೋಡಿದ ಕೂಡಲೇ ನೀವು ಕಲ್ಯಾಣ ಕರ್ನಾಟಕದ ಅಂತ ಹೇಳ್ತಾರೆ. ತಲೆ ತುಂಬ ಸೆರಗು, ಹಣೆ ತುಂಬ ಕುಂಕುಮ, ಕೈ ತುಂಬ ಬಳೆ ಅನ್ನುವಂಥದ್ದು ಏನಾದರೂ ಇತ್ತಂದರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಬರ್ತಿತ್ತು. ಇವತ್ತು ಹರಿವಿದ ತಲೆ ಹರಿದು ಬಟ್ಟೆ ಉಡುವಂಥ ಪರಂಪರೆ ಬಂದಿದೆ. ಅದಕ್ಕೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಕೂದಲು ಅರಿವಿಕೊಂಡ್ರೇ ಫ್ಯಾಷನ್ನು, ಹರಿದು ಬಟ್ಟೆ ಉಟ್ಕೊಂಡ್ರೇ ಶ್ರೀಮಂತಿಕೆ ಅನ್ನುವಂಥ ಕೆಟ್ಟ ಕಾಲದಲ್ಲಿ ನಾವಿದ್ದೇವೆ. ಆದರೆ ನಮ್ಮ ನೆಲಮೂಲ ಸಂಸ್ಕೃತಿಯಲ್ಲಿ ಇನ್ನೂ ಹರಿದ ಬಟ್ಟೆಯನ್ನು ಉಡುವಂಥ ಕೆಟ್ಟ ಪರಂಪರೆ ಪ್ರಾರಂಭವಾಗಿಲ್ಲ. ಹರಿವಿದ ಕೂಲನ್ನು ಕಟ್ಟುವಂಥ ಒಂದು ನೈತಿಕ ಬಂಧನಗಳು ಇನ್ನೂ ಜೀವಂತವಾಗಿವೆ. ಈ ನೆಲಮೂಲ ಸಂಸ್ಕೃತಿ ಒಂದು ಸತ್ವ ಅದನ್ನು ಕಾಪಾಡುತ್ತದೆ. ಇಂದಿಗೂ ಇವತ್ತಿಗೂ ಕೂಡ ತಲೆ ತುಂಬ ಸೆರಗ ಹಾಕುವ, ಹಣೆ ತುಂಬ ಕುಂಕುಮ ಇಡುವ, ಕೈ ತುಂಬ ಬಳೆ ಹಾಕಿ ಕೌಟುಂಬಿಕ ಮೌಲ್ಯಗಳನ್ನು ಸಂರಕ್ಷಣೆ ಮಾಡುವ ಮಹಿಳೆಯರು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ, ಸಿಟಿಯಲ್ಲಿ ಈ ಜಾಗತೀಕರಣದ ಆಧುನೀಕರಣದ ಪ್ರಭಾವದಿಂದಾಗಿ ಸ್ವಲ್ಪ ಮಟ್ಟಿಗೆ ವಿಚಲಿತರಾಗುತ್ತಿದ್ದೇವೆ, ವಿಮುಖರಾಗುತ್ತಿದೆ. ಆ ನೋವು ನಮಗಿದೆ. ಆಗಬಾರದೆನ್ನುವಂಥ ಮನವಿಯೂ ಕೂಡ ನನ್ನದಾಗಿದೆ. ಹಾಗಾಗಿ ಇಂಥ ಒಂದು ಪರಂಪರಾಗತವಾಗಿ ಬಂದಿರುವಂಥ ಆಚರಣೆಯಲ್ಲೂ ಕೂಡ ಮೌಲ್ಯಗಳನ್ನು ಪ್ರತಿನಿಧಿಸುವಂಥ, ಮೌಲ್ಯಗಳನ್ನು ಸಂರಕ್ಷಿಸುವಂಥ ಒಂದು ಸಂಸ್ಕೃತಿ ಈ ನೆಲಮೂಲದ್ದಾಗಿದೆ ಅಂತ ಹೇಳ್ತಾ, ಮತ್ತು ಇನ್ನೊಂದೇನೆಂದರೆ ಈ ಭಾಗದ ಒಂದು ವಿಶೇಷತೆ ಅಂದರೆ, ಇಲ್ಲಿಯ ಜನರಿಗೆ ಹಿಂದೂ ದೇವಸ್ಥಾನಗಳ ಜಾತ್ರೆಗೂ ಎಷ್ಟು ಪ್ರೀತಿಯಿಂದ ಭಾಗವಹಿಸ್ತಾರೋ, ಭಕ್ತಿಯಿಂದ ಶ್ರದ್ಧೆಯಿಂದ ಭಾಗವಹಿಸ್ತಾರೋ, ಇಲ್ಲಿ ನಡೆಯುವ ಉರುಸುಗಳಿಗೂ ಕೂಡ ಅಷ್ಟೇ ಶ್ರದ್ಧೆಯಿಂದ ಭಾಗವಹಿಸುತ್ತಾರೆ. ಇಲ್ಲಿ ಬರೀ ಭಾವೈಕ್ಯತೆಯ ಭಾಷಣ ಅಲ್ಲ, ನಿಜವಾದ ಪ್ರಾಯೋಗಿಕ ಭಾವೈಕ್ಯತೆಯ ಪಾಠವೇ ಇಲ್ಲಿ ಜನಮೂಲದ ಸಂಸ್ಕೃತಿಯಾಗಿದೆ ಅಂತ. ಅದಕ್ಕೆ ಪಾಠ ಮಾಡೋದು ಬೇಕಿಲ್ಲ, ನಮ್ಮಂತೆ ಭಾಷಣ ಮಾಡೋದು ಬೇಕಿಲ್ಲ. ಜನ ಉರುಸಿಗೂ ಅಷ್ಟೇ ಸಕ್ಕರೆ ತಗೊಂಡು ಹೋಗ್ತಾರೆ, ಜಾತ್ರೆಗೂ ಕೂಡ ಎಡೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಮುಸ್ಲಿಮರು ಹಿಂದೂಗಳಂತ ಭೇದವಿಲ್ಲದೆ ಅಣ್ಣ ತಮ್ಮಂದ್ರಂತೆ ಎಷ್ಟರ ಮಟ್ಟಿಗೆ ಸಹಜ. ನನಗೆ ನೆನಪಿದೆ, ನಮ್ಮೂರಲ್ಲಿ ಮೊಹರಂ ಆಚರಿಸ್ಬೇಕಾದ್ರೆ ನಾವು ನಮ್ಮ ಹಿಂದೂ ಹಬ್ಬಗಳು ಬಂದಾಗ ಯಾವ ರೀತಿ ಮಾಡ್ತಿದ್ವು ಅದೇ ರೀತಿ ದೇವ್ರಿಗೆ ಹೋಗ್ಬೇಕು, ದೇವ್ರ ದಫನ್ ಆಗ್ತಾರೆ, ಸಕ್ಕರೆ ಓದಿಸ್ಕೊಂಡು ಬರಬೇಕು, ಈ ಶಬ್ದಗಳು ನಮ್ಗೆ ಇನ್ನೂ ಮನಸ್ಸಿನಲ್ಲಿದೆ. ನಮಗೆ ಆಗ ಈ ಸಮುದಾಯ, ಇದು ಈ ಕೋಮು ಗಲಭೆ ಇದು ಯಾವ ಶಬ್ದಗಳು ಇರಲಿಲ್ಲ. ಆ ಶಬ್ದಗಳ ಒಂದು ಯಾವುದೇ ಒತ್ತಡವೂ ನಮ್ಮ ಮೇಲೆ ಇರಲಿಲ್ಲ. ಸೌಹಾರ್ದತೆ, ಸಾಮರಸ್ಯತೆ, ಭಾವೈಕ್ಯತೆ ಏನೂ ಇಲ್ಲದಾಗಲೂ ಭಾವನೆಯಲ್ಲಿಯೇ ನಾವೆಲ್ಲ ಅಣ್ಣ ತಮ್ಮರಾಗಿದ್ವಿ, ಅಕ್ಕ ತಂಗಿಯರಾಗಿದ್ವಿ. ಪ್ರೀತಿಯಿಂದ ಹಿಂದೂ ಮುಸ್ಲಿಮನ ವ್ಯತ್ಯಾಸವನ್ನು ಮರೆತು ಭಾವೈಕ್ಯತೆಯ ಪ್ರಾಯೋಗಿಕ ಪಾಠದಂತೆ ಇರುವಂಥ ಏನಾದರೂ ನೆಲ ಇತ್ತಂದರೆ ಅದು ಈ ಕಲ್ಯಾಣ ಕರ್ನಾಟಕದ ಬಹುದೊಡ್ಡ ಸಂಸ್ಕೃತಿಯಾಗಿದೆ. ಈ ಸಂಸ್ಕೃತಿ ಏನಾದರೂ ವಿಸ್ತಾರಗೊಂಡರೆ ದೇಶದ ಅನೇಕ ಸಮಸ್ಯೆಗಳು ತನ್ನಷ್ಟು ತಾನೇ ಕಡಿಮೆಯಾಗುತ್ತವೆ. ಸಂಸ್ಕೃತಿ ಎನ್ನುವಂಥದ್ದು ಬದುಕನ್ನು ಕಟ್ಟುವ ಸೂತ್ರವಾಗಬೇಕೇ ಹೊರತು ಒಡೆದು ಆಳುವ ನೀತಿಗೆ ಸಾಧನವಾಗಬಾರದು ಎನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ನಮ್ಮ ಭಾವೈಕ್ಯತೆ ಅಂದರೆ, ಇವತ್ತು ತಾವರಿಗೆರೆಯಲ್ಲಿ ಒಂದು ಉರುಸು ನಡೀತೆ, ಎಷ್ಟು ಸಂಭ್ರಮದಿಂದ ಹಿಂದೂಗಳು ಸೇರ್ತಾರೆ, ಜಾತ್ರೆ ನಡೀತೆ, ಮುಸ್ಲಿಮರು ಕೂಡ ಹೋಗದಿದ್ರು ಕೂಡ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ. ಅವರು ಕೂಡ ಅವತ್ತು ಏನು ಮಡಿ
ಮಾಡಬೇಕು ಎಲ್ಲ ಮಾಡ್ತಾರೋ ಅದನ್ನು ಕೇಳಿದರೆ ಯಾಕಪ್ಪ ಇದು ಬಂದದ್ದು ಯಾತಕ್ಕೆ? ನಾನಿಲ್ಲಿ ರಾಜಕಾರಣದ ಬಗ್ಗೆ ನಾನು ರಾಜ್ಯಶಾಸ್ತ್ರ ಉಪನ್ಯಾಸಕ್ಕೆ ಆದರೂ ಕೂಡ ವಿಷಯಾಂತರ ಆಗಬಾರ್ದು. ಎಲ್ಲಿವರೆಗೆ ರಾಜಕಾರಣದಲ್ಲಿ ಜಾತಿ ಪ್ರವೇಶವಿರಲಿಲ್ವೋ ಅಲ್ಲಿವರೆಗೆ ಜಾತಿ ಇದ್ದರೂ ಕೂಡ ಪ್ರೀತಿ ಇತ್ತು. ಯಾವಾಗ ರಾಜಕಾರಣದಲ್ಲಿ ಜಾತಿ ಎಂಟ್ರಾಯಿತು ಆ ಪ್ರೀತಿ ಸ್ವಲ್ಪ ಮಟ್ಟಿಗೆ ಅಲುಗಾಡಲು ಶುರುವಾಯಿತು. ದಯವಿಟ್ಟು ಹೇಳ್ತಾ ಇದ್ದೇನೆ, ನಾವು ಹೇಗಿದ್ದೀವೋ ಹಾಗೇ ಇರೋಣ, ನಮ್ಮ ಮೂಲ ಸಂಸ್ಕೃತಿಯನ್ನು ರಕ್ಷಿಸ್ಕೊಡೋಣ. ಅವರು ಮುಲ್ಲಾ ಸಾಬ್ ಆಗಲಿ ಕಲ್ಲಪ್ಪನಾಗಲಿ ಎಲ್ಲರೂ ಅಣ್ಣ ತಮ್ಮಂದೇ ಆಗಿ ಬದುಕುವಂಥ ಒಂದು ಈ ಸಂಸ್ಕೃತಿ ಇದೆಲ್ಲ, ಇದನ್ನು ಸಂರಕ್ಷಿಸುವ ಜವಾಬ್ದಾರಿ ಜಾತಿ ಮೀರಿ ಪಕ್ಷ ಮೀರಿ ಕೇವಲ ಮಾನವೀಯತೆಯನ್ನೇ ಮಾನದಂಡವಾಗಿಟ್ಟುಕೊಂಡು ಬಾಳಿ ಬದುಕೋಣ. ಆಗ ಈ ನೆಲಮೂಲದ ಸಂಸ್ಕೃತಿಯ ಒಂದು ಪ್ರಭುತ್ವಕ್ಕೆ ನಾವು ಮತ್ತು ಪ್ರಬುದ್ಧತೆಗೆ ಕೊಡುಗೆ ಕೊಟ್ಟಂತಾಗುತ್ತದೆ. ಈ ಸಭೆಗೆ ನಾನು ವಿನಂತಿ ಮಾಡಿಕೊಳ್ಳೋದು ಇಷ್ಟೇ, ರಾಜಕಾರಣದ ಈ ದಾಳದಾಟದಲ್ಲಿ ನಾವು ಬಲಿಯಾಗೋದು ಬೇಡ. ನಮ್ಮ ಮೂಲದಲ್ಲಿರುವಂಥ ಮಾನವೀಯತೆಯನ್ನು ಪ್ರೀತಿಯನ್ನು ಉಳಿಸಿಕೊಳ್ಳೋಣ ಅಂತ ಹೇಳೋದ್ರ ಜೊತೆಗೆ, ಮತ್ತು ಈ ಭಾಗದ ಇನ್ನೊಂದು ವಿಶೇಷತೆ ಅಂದರೆ ಧಾರ್ಮಿಕ ಪರಂಪರೆಯ ಬಗ್ಗೆ ಹೇಳೋದಾದರೆ ಇಲ್ಲಿ ಬಹುದೊಡ್ಡ ಶರಣ ಪರಂಪರೆ ಇದೆ. ಇಲ್ಲೇ ಪಕ್ಕದಲ್ಲಿ ಗುಡದೂರು ದೊಡ್ಡಬಸವೇಶ್ವರರ ಒಂದು ಭಕ್ತಿಯ ಒಂದು ಕೇಂದ್ರ ಮಠ ಪರಂಪರೆಗಳಿವೆ. ಗವಿಸಿದ್ದೇಶ್ವರ ಮಠ ಇದೆ, ಸಜ್ಜಲಗೂಡದ ಶರಣಮ್ಮನವರು ಇದ್ದಾರೆ, ಉಟುಕನೂರು ತಾತನವರು ಇದ್ದಾರೆ, ಒಳಬಳ್ಳಾರಿ ತಾತನವರು ಇದ್ದಾರೆ, ಗಂಗಾವತಿ ತಾತನವರು ಇದ್ದಾರೆ. ಇಲ್ಲಿ ಉರುಸಿನ ಮುಖ್ಯ ಅವರ ಹೆಸರು ಗೊತ್ತಿಲ್ಲ ನನಗೆ, ಏನು ಮಸೀದಿ ಇದೆ. ಇವೆಲ್ಲವೂ ನಮ್ಗೆ ಏನು ತೋರಿಸ್ಕೊಡ್ತಾವೆ ಅಂತಂದರೆ ಬದುಕನ್ನು ಹೇಗೆ ಸಂಭ್ರಮಿಸಬೇಕು, ಎಲ್ಲಿ ಏನೂ ಭೇದ ಇಲ್ಲ ನಮ್ಮಲ್ಲಿ ಗೊತ್ತಿದೆ. ಗುಡದೂರು ಮಠಕ್ಕಾದ್ರೂ ಹೋಗ್ರಿ, ಯಾವುದೇ ಮಠಕ್ಕೆ ಹೋದ್ರೆ ಅಲ್ಲಿ ಹೋದ್ರೆ ಏನಂದರೆ ಅಲ್ಲಿ ನಾನು ಅನ್ನೋದನ್ನು ಅಳಿಸಿ ಹಾಕಿ ನಮ್ಮ ಮಠ ಏನು ಅಂಥದ್ದು ಅಹಂಕಾರ ನಾಶ ಮಾಡಿ ಓದಷ್ಟು ಸೇವೆ ಮಾಡಬೇಕು, ಇದ್ದಷ್ಟು ಹಂಚ್ಕೊಂಡು ತಿನ್ನಬೇಕು, ದಾಸೋಹಕ್ಕೆ ಇಷ್ಟು ಕೊಡಬೇಕು, ಕಾಯಕ ಮಾಡಬೇಕು, ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡುವಂಥ ಒಂದು ದೊಡ್ಡ ಪರಂಪರೆಯನ್ನು ಈ ಭಾಗದಲ್ಲಿ ನಾವು ಕಾಣ್ತೀವಿ. ಇವತ್ತು ಗುಡದೂರು ಮಠಕ್ಕೆ ಎಷ್ಟು ಜನ ಇಲ್ಲೇ ಪಕ್ಕದಲ್ಲಿದೆ, ನಿಮಗೆಲ್ಲರಿಗೂ ಅನುಭವ ಇದೆ. ಗವಿಸಿದ್ದೇಶ್ವರ ಮಠ ನೋಡ್ತೀರಾ, ಅದು ಎಂಥ ಪರಂಪರೆಯನ್ನು ಮಾಡಿದೆ. ಒಳಬಳ್ಳಾರಿ ತಾತನವ್ರು, ಗಂಗಾವತಿ ತಾತನವ್ರು, ಇವೆಲ್ಲ ಮಠ ಪರಂಪರೆಗಳಲ್ಲಿ ನೋಡಿದರೆ ಯಾರಿಗೂ ಒತ್ತಡವಿಲ್ಲ, ಏನೂ ಇಲ್ಲ. ಎಲ್ಲ ಸ್ವಯಂ ಪ್ರೇರಣೆಯಿಂದ ಹೋಗ್ತಾರೆ, ಸೇವೆ ಅಂತ ಕೆಲಸ ಮಾಡ್ತಾರೆ, ಅದನ್ನು ಕಾಯಕ ತತ್ವವನ್ನು ಪ್ರತಿನಿಧಿಸ್ತಾರೆ. ತಮ್ಮ ದುಡಿಮೆಯಲ್ಲಿ ಸ್ವಲ್ಪ ಮಠಕ್ಕೆ ಹಂಚಿ ಕೊಟ್ಟು ಬರ್ತಾರೆ. ಏನೇ ಆಗಲಿ ಅಟ್ಲೀಸ್ಟ್ 5 ರೂಪಾಯಿ ಆದರೂ ಗದ್ದಿಗೆ ಹಾಕಿ ಬರ್ತೀವಿ ಅನ್ನೋಷ್ಟರ ಮಟ್ಟಿಗೆ ದಾಸೋಹ ಪರಿಕಲ್ಪನೆ ಬೆಳೆಸಿದ್ದಾರೆ. ಅಂತ ಅದ್ಭುತವಾದಂಥ ಧಾರ್ಮಿಕ ಪರಂಪರೆಯನ್ನು ಹೊಂದಿದಂಥ ಈ ನೆಲಮೂಲ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಜೀವಂತವಾಗಿಡುವಲ್ಲಿ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿದೆ. ಇವತ್ತು ವಿದ್ಯೆಯನ್ನು ಕೊಟ್ಟಿದೆ, ಅನ್ನವನ್ನು ಕೊಟ್ಟಿದೆ, ಅಕ್ಷರವನ್ನು ಕೊಡುವಂಥ ಪರಂಪರೆ ಈ ಭಾಗದ ಒಂದು ವಿಶೇಷ ಒಂದು ಗುಣವಾಗಿದೆ ಅಂತ ಹೇಳುವುದರ ಮೂಲಕ ದಾನ ದಾಸೋಹ ಧರ್ಮ ಇವುಗಳ ಜನರಲ್ಲಿ ಬಿತ್ತುವುದರ ಮೂಲಕ ಈ ಸಂಸ್ಕೃತಿಯನ್ನು ಜೀವಂತವಾಗಿದೆ. ಇನ್ನು ಇಲ್ಲಿಯ ಕಲೆ ಸಾಹಿತ್ಯ ಜಾನಪದ ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆಗಳ ಬಗ್ಗೆ ಹೇಳಿದರೆ ಈ ಭಾಗದ ಒಂದು ವಿಶೇಷ ಏನಂದರೆ ಜಾನಪದ ಸಾಹಿತ್ಯದನ್ನು ಇಲ್ಲಿ ಸರಿಯಾಗಿ ಸಂಗ್ರಹಿಸಿ ಇನ್ನೂ ಸ್ವಲ್ಪ ವರ್ಕ್ ಆಗಬೇಕಾಗಿದೆ, ಕೆಲಸ ಆಗಬೇಕಾಗಿದೆ. ನಮ್ಮ ಮಹಿಳೆಯರು ಕುಳಿತರೆ ನಿಂತರೆ ಹಾಡು ಕಟ್ಟುವಂಥ ವಿಶೇಷ ಪ್ರತಿಭೆ ಈ ಜಾಗದ್ದಿದೆ. ಹುಟ್ಟುವಾಗ, ಬೀಸುವಾಗ, ಮಕ್ಕಳು ಹುಟ್ಟಿದಾಗ, ಮದುವೆ ಸಂದರ್ಭದಲ್ಲಿ, ಸೀಮಂತ ಕಾರ್ಯದಲ್ಲಿ, ಎಲ್ಲ ಸಂದರ್ಭದಲ್ಲೂ ಕೂಡ ಆನ್ ದಿ ಸ್ಪಾಟ್, ಆಲ್ ಆಫ್ ಸಡನ್ ಇಮಿಡಿಯೇಟ್ಲಿ ಹಾಡು ಕಟ್ಟಿ ಆಡುವಂಥ ಒಂದು ಜನಪದ. ಜ್ವಾಳದ ಕಲ್ಲಿನ ಮೇಲೆ ಚೆಲ್ಯಾವ ನಮ್ಮ ಹಾಡ ಬಲ್ಲಂಥ ಜಾಣರು ಬರ್ಕೊಳ್ಳಿ, ಬಳ್ಳ ತಗೊಂಡು ಅಳ್ಕೊಳ್ಳಿ ಅಂತ ಅನ್ನೋಷ್ಟು ಮಟ್ಟಿಗೆ ಎಷ್ಟು ಮಟ್ಟಿಗೆ ಹೆಣ್ಮಕ್ಳು ಸಾಹಿತಿಗಳಾಗಿದ್ದರಂದರೆ ಅವ್ರಿಗೇನು ಓದಿರಲಿಲ್ಲ, ಬರಲಿಲ್ಲ, ಬದುಕಿನ ಅನುಭವ ಎಷ್ಟರ ಮಟ್ಟಿಗೆ ಗಟ್ಟಿ ಅಂದರೆ ನಮ್ಮ ಜ್ವಾಳದ ಕಲ್ಲು ಏನಿದೆ, ಬೀಸೋ ಕಲ್ಲಿನ ಮೇಲೆ ಚೆಲ್ಯಾವ ನಮ್ಮ ಹಾಡುಗಳೆಲ್ಲ ಚೆಲ್ಯಾವ, ಬಲ್ಲಂಥ ಜಾಣರು ಬರ್ಕೊಳ್ಳಿ, ಬಳ್ಳ ತಗೊಂಡು ಅಳ್ಕೊಳ್ಳಿ ಅಂತ, ಸೇರು ತಗೊಂಡು ಅಳ್ಕೊಳ್ರಿ, ಅಷ್ಟು ಹಾಡದೇವಂತ ಅನ್ನೋಷ್ಟು ಮಟ್ಟಿಗೆ ಇಡೀ ಸಾಹಿತ್ಯ ಲೋಕಕ್ಕೆ ಚಾಲೆಂಜ್ ಮಾಡುವಂಥ ಅದ್ಭುತ ಸಾಹಿತ್ಯ ಪರಂಪರೆ ನಮ್ಮಲ್ಲಿದೆ. ನಾನು ಇಲ್ಲಿ ಒಗಟುಗಳು, ಒಡಪುಗಳು, ಈ ಬೇರೆ ಬೇರೆ ಪ್ರಕಾರಗಳ ಬಗ್ಗೆ ನಾನು ಇಲ್ಲೇನು ಮಾತಾಡಲಾರೆ. ಅಂತಿ ಹಾಡುಗಳಿವೆ, ಗೀಗಿ ಪದಗಳಿವೆ, ಲಾವಣಿ ಪದಗಳಿವೆ, ಮತ್ತು ಮದುವೆ ಎದುರುಗುಂಬುವಾಗ ಬೀಗರನ್ನು ಕೆಣಕುವ ಹಾಡುಗಳಿವೆ, ಸೀಮಂತ ಕಾರ್ಯದಲ್ಲಿವೆ. ಬೇರೆ ಬೇರೆ ಹಾಡುಗಳನ್ನೆಲ್ಲ ತೆಗೆದುಕೊಂಡ್ರೆ ನಮ್ಮ ಜಾನಪದ ಲೋಕಕ್ಕೆ, ನಮ್ಮ ನೆಲಮೂಲ ಸಂಸ್ಕೃತಿಯಲ್ಲಿ ಹುಟ್ಟಿದಂಥ ಹಾಡುಗಳು ಬಹುದೊಡ್ಡ ಕೊಡುಗೆಯಾಗಿವೆ. ಸಾಹಿತ್ಯ ಆಸಕ್ತರಂತವನ್ನೆಲ್ಲ ಸಂಗ್ರಹಿಸಿ ಅದಕ್ಕೆ ಒಂದು ಅಕ್ಷರ ರೂಪ ಕೊಡಬೇಕು ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇಲ್ಲಿಯ ವೀರಗಾಸೆ ಕುಣಿತ, ಡೊಳ್ಳು ಕುಣಿತ, ಹಲಗೆ ಬಡಿತ, ತೊಗಲುಗೊಂಬೆ ಆಟ ಮುಂತಾದವುಗಳು ಕೂಡ ಬಹುದೊಡ್ಡ ಕೊಡುಗೆಯಾಗಿವೆ. ಇನ್ನು ರಂಗಭೂಮಿ ಬಗ್ಗೆ ಹೇಳಿದರೆ ಇದು ನಮ್ಮಲ್ಲಿ 1898ರಿಂದಲೇ ರಂಗಭೂಮಿಯ ಬಗ್ಗೆ ಕೊಡುಗೆ ಕೊಡುವಂಥ ಒಂದು ವಿಶಿಷ್ಟ ಪರಂಪರೆ ಇಲ್ಲಿದೆ. ಶಿರಟ್ಟಿ ವೆಂಕೋಬ್ರ ಅವರಿಂದ ಶುರುವಾಗಿ ಗರುಡು ಸದಾಶಿವರಿಂದ, ಕಟ್ಟಿಮನಿ ಸಹೋದರಿಯಿಂದ, PB ದುತ್ತರಿಗೆಯರು, ಸರೋಜಮ್ಮ ದುತ್ತರಿಗೆ ಮುಂತಾದ ಅನೇಕ ನಾಟಕಕಾರರನ್ನು ಕೂಡ ಇಲ್ಲಿ ನೆನಪಿಸ್ಕೊಳ್ಬೋದು. ಹಾಗೆ ಸಿದ್ದಯ್ಯ ಪುರಾಣಿಕರು, ಪಂಚಾಕ್ಷರಿ ಹಿರೇಮಠ, ಕಲ್ಲಿನಾಥ್ ಶಾಸ್ತ್ರಿ, ರಹಮಾನವ್ವ ಕಲ್ಮನಿ, ಮತ್ತು ಇತ್ತೀಚೆಗೆ ಇನ್ನೂ ಕೆಲವು ಜನರ ಪಂಚಾಕ್ಷರಿ ಹಿರೇಮಠ, ದೇವೇಂದ್ರ ಕುಮಾರ್ ಹಕಾರಿ, ಅಲ್ಲಮ್ಮ ಪ್ರಭು ಬೆಟ್ಟದೂರು, ಈರಣ್ಣ ಇಟಗಿ, ವಸಂತ ಕುಷ್ಟಗಿ, ದ್ಯಾಂಪೂರ್ ಚನ್ನಕವಿ,
ಜಯತೀರ್ಥ ರಾಜಪುರೋಹಿತರ ವೀರಣ್ಣ ರಾಜೂರ್, ಅನ್ನದಾನಯ್ಯ, ಶಿರೂರು ವೀರಭದ್ರಪ್ಪ ಮತ್ತು ಇತ್ತೀಚಿನ ಅನೇಕ ಬರಹಗಾರರು ಗಿರಿರಾಜ್ ಹೊಸಮನಿ ಅಂತವರಾಗಿರ್ಬೋದು, ಮತ್ತು ಇಲ್ಲೇ ಗಂಗಾವತಿ ಹತ್ತಿರ ಇರುವ ಗುಂಡೂರು ಅನ್ನುವಂಥ SV ಪಾಟೀಲ್ನವರು 333 ನಾಟಕಗಳನ್ನು ಬರೆದಿದ್ದಾರೆ, 575 ಪುಸ್ತಕಗಳನ್ನು ಬರೆದಿದ್ದಾರೆ. ನಮಗಿನ್ನೂ ಅವ್ರ ಪರಿಚಯ ಆಗಿಲ್ಲ. ಒಂದು ವೇಳೆ ಇಂಥ ಬರಹಗಾರ ಬೇರೆ ಜಾಗದಲ್ಲಿದ್ದರೆ ಬೇರೆ ಅರ್ಥ ಆಗ್ತಿತ್ತು. ಇವತ್ತಿಗೂ ಕೂಡ ಏಕಾಂಕ ನಾಟಕಗಳನ್ನು ಬರೆದು ಆಡಿಸಿ ಈ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಂಥ ಅನೇಕ ಕಲಾವಿದರು ನಮ್ಮ ಭಾಗದಲ್ಲಿದ್ದಾರೆ. ಆದ್ದರಿಂದ ಸಾಹಿತ್ಯ ಸಂಸ್ಕೃತಿಯಲ್ಲಿ ನಮ್ಮದೇನು ಕಡಿಮೆ ಒಂದು ಕೊಡುಗೆ ಇಲ್ಲ. ಅಂಥ ಸಂಸ್ಕೃತಿಯನ್ನು ಬೆಳೆಸುವ ದೃಷ್ಟಿಯಲ್ಲಿ ಇಂಥ ಸಾಹಿತ್ಯ ಸಮ್ಮೇಳನಗಳು ಪೂರಕವಾಗಲಿ. ಹೋಗಿದ್ದನ್ನು ಚಿಂತೆ ಮಾಡದೆ, ಯಾಕಂದರೆ ಸಂಸ್ಕೃತಿ ಅನ್ನುವಂಥದ್ದು ಭೂತಕಾಲದ ಕೇವಲ ಕಥೆಯಲ್ಲ, ಅದು ಬದಲಾಗಿ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿಯ ಮಹತ್ವವನ್ನು ತಿಳಿಸುವಂಥ ಒಂದು ಅದ್ಭುತ ಸಾಧನವಾಗಿರೋದ್ರಿಂದ ಅಂಥ ಸಾಧನವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಹೆಚ್ಚಿನ ವಿಷಯಗಳನ್ನು ಮಾತನಾಡದೆ ಇಲ್ಲಿ ನೆರೆದಿರುವಂಥ ಮಹಿಳೆಯರಲ್ಲಿ ಕೇಳೋದೇನೆಂದರೆ, ನಾವು ಎಷ್ಟೇ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮರಳಾದರೂ ಕೂಡ ಅನಿವಾರ್ಯತೆದ ಅಳವಡಿಕೆ ಅನಿವಾರ್ಯವಾದರೂ ಕೂಡ ಅನುಕರಣೆ ಅಂಧತೆಯಿಂದ ಕೂಡದಿರಲಿ. ಫ್ಯಾಷನ್ ಮಾಡಬೇಕು ಅನಿವಾರ್ಯ ಮೇಡಮ್, ಏನು ಮಾಡೋಕ್ಕಾಗಿಲ್ಲ, ನೀವು ತಲೆ ಮೇಲೆ ಸರಿಯಾಗಿ ಕೇಳ್ತಾರೆ, ಇಂಥ ಪ್ರಶ್ನೆಗಳಿಗಿಂತ ಹೆಚ್ಚಿಗೆ ನಮ್ಮ ಮೂಲ ಸಂಸ್ಕೃತಿಯಲ್ಲಿ ಏನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಆ ಜೀವನ ಮೌಲ್ಯವನ್ನು ಸಂರಕ್ಷಿಸುವಂಥ ಕೆಲಸವನ್ನು ಮುಖ್ಯವಾಗಿ ಮಹಿಳೆಯರು ಅದನ್ನು ಮಾಡಿಕೊಡ್ರಿ. ಎಲ್ಲಿವರೆಗೆ ಮನೆಯ ಸಂಸ್ಕೃತಿ ಚೆನ್ನಾಗಿರುತ್ತೋ ಮೂಲ ಸಂಸ್ಕೃತಿ ಜೀವಂತವಾಗಿರುತ್ತೆ. ಮನೆಯ ಸಂಸ್ಕೃತಿಯನ್ನು ಜೀವಂತವಾಗಿರುವಂಥ ಅತ್ಯಂತ ದೊಡ್ಡ ಜವಾಬ್ದಾರಿ ಮಹಿಳೆಯರಲ್ಲಿದೆ. ಹಾಗೆ ಸಾಹಿತಿಗಳಲ್ಲೂ ಇದೆ. ಸಾಹಿತಿಗಳು ಕೇವಲ ಈ ಅಭಿವೃದ್ಧಿ, ಹಣ ಇಂಥದ್ರ ಬಗ್ಗೆ ಚಿಂತನೆ ಮಾಡುವ ಬದಲು ಬದುಕಿನ ಮೌಲ್ಯಗಳನ್ನು ಜೀವಂತವಾಗಿಡುವಂಥ ಸಕಾರಾತ್ಮಕ ನೋಟಗಳನ್ನು ಬೆಳೆಸುವ ರೀತಿಯಲ್ಲೂ ಕೂಡ ಸಾಹಿತಿಗಳು ಪ್ರಯತ್ನ ಪಟ್ಟಿದ್ದಾದರೆ ಖಂಡಿತವಾಗಿ ನಮ್ಮ ನೆಲಮೂಲ ಸಂಸ್ಕೃತಿ ಏನಿದೆ ಅತ್ಯಂತ ವಿಶಿಷ್ಟಪೂರ್ಣವಾದಂಥ ಒಂದು ಏನು ಸಂಸ್ಕೃತಿ ಇದೆ ಜೀವಂತವಾಗಿರುತ್ತದೆ. ಆದ್ದರಿಂದ ಸಮಯ ಹೆಚ್ಚಾಗಿರೋದ್ರಿಂದ ನಾನು ಬೇರೆ ಬೇರೆ ಆಯಾಮಗಳಿಂದ ಇದನ್ನು ತಯಾರು ಮಾಡಿಕೊಂಡು ಬಂದಿದ್ದೆ. ಬಟ್ ಇಲ್ಲಿ ನಾನು ವಿಷಯವನ್ನಿಷ್ಟೇ, ನಮ್ಮ ನೆಲಮೂಲ ಸಂಸ್ಕೃತಿ ಒಂದು ಜೀವನವನ್ನ ಮೌಲ್ಯವನ್ನು ಪ್ರತಿನಿಧಿಸುವಂತಹ, ಪ್ರೀತಿ ವಿಶ್ವಾಸವನ್ನು ಬೆಳೆಸುವಂಥ, ಕೋಮು ಸೌಹಾರ್ದತೆಯನ್ನು ಜೀವಂತವಾಗಿ ಇಟ್ಟಿರುವಂತಹ, ಜಾತಿ ಮೀರಿ ಪ್ರೀತಿಯನ್ನು ತೋರಿದಂಥ ಅದ್ಭುತವಾದಂಥ ಸಂಸ್ಕೃತಿಯಾಗಿದೆ. ಇದಕ್ಕೆಲ್ಲರೂ ನಾವು ಧನ್ಯತೆಯನ್ನು ಅನುಭವಿಸುತ್ತಾ ಇದನ್ನು ಸಂರಕ್ಷಿಸಬೇಕು, ಇದನ್ನು ಬೆಳೆಸಬೇಕಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮುಗಿಸುವ ಮುನ್ನ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಸಮಯವನ್ನು ಗಮನದಲ್ಲಿಟ್ಟುಕೊಂಡು, ಯಾಕಂದರೆ 2 ಗಂಟೆ ಆಗಿದೆ, ಊಟದ ಸಮಯ, ಕುಳಿತವರಿಗೂ ವ್ಯವಧಾನವಿಲ್ಲ, ಕೇಳುವರಿಗೂ ಸಮಾಧಾನವಿದ್ದಾಗ ಕೇವಲ ಮಾತನಾಡಬೇಕು ಎನ್ನುವಂಥ ಹವ್ಯಾಸಕ್ಕಾಗಿ ಮಾತಾಡೋದಕ್ಕಿಂತ ಕಳಕಳಿಯನ್ನು ಅರ್ಥ ಮಾಡಿಕೊಳ್ಳಿ. ನನ್ನ ಕಳಕಳಿ ಏನಿದ್ರೆ, ನಮ್ಮ ಭಾಗವನ್ನು ನಾವು ಎಲ್ಲಿವರೆಗೂ ಪ್ರೀತಿಯಿಂದ ಹೆಮ್ಮೆಯಿಂದ ನಾವು ಮೆಚ್ಚುವುದಿಲ್ಲವೋ ಕೇವಲ ಕುಚ್ಚುಚ್ಚು ಮಾತಾಡುವಂಥರ ಸಂಖ್ಯೆ ಹೆಚ್ಚಾಗುತ್ತದೆ. ನಾವು ಯಾರಿಗೇನು ಕಡಿಮೆ ಇಲ್ಲ, ನಮ್ಮಲ್ಲಿಯೂ ಕೂಡ ಅದ್ಭುತವಾದಂಥ ಸಂಪನ್ಮೂಲ ವ್ಯಕ್ತಿಗಳು, ಸಿದ್ದಯ್ಯ ಪುರಾಣಿಕರ ಹೆಸರು ಕೇಳಿದರೆ ಎಂತೆಂಥ ವ್ಯಕ್ತಿಗಳು ಇದ್ದಾರೆ. ಅದಕ್ಕೆ ಅವರನ್ನು ಯಾವ ರೀತಿ ನಾವು ಗೌರವಿಸಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಕಾರ್ಯಗಳಾಗಿವೆ. ಇನ್ನು ಮುಂದೆಯೂ ಕೂಡ ನಮ್ಮ ಭಾಗದ ತೆರೆಮರೆಯಲ್ಲಿರುವಂಥ ಬರಹಗಾರರನ್ನ, ಕವಿಗಳನ್ನು, ಸಾಹಿತಿಗಳನ್ನು ಮತ್ತು ಮರೆತು ಹೋಗುತ್ತಿರುವಂಥ ಜಾನಪದ ಹಾಡುಗಳನ್ನು ಸಂರಕ್ಷಿಸಿ ಮತ್ತು ನಮ್ಮಲ್ಲಿ ಈ ಹಿಂದುಳಿದ ಪಟ್ಟಿಯನ್ನು ತೆಗೆದು ಹಾಕೋದಕ್ಕೆ ನಾವು ಏನೇನು ಪ್ರಯತ್ನ ಮಾಡಬೇಕು ಅನ್ನೋದಕ್ಕೆ ಅದರದೇ ಆದಂಥ ಒಂದು ವೇದಿಕೆಯನ್ನು ಮಾಡಿಕೊಂಡು ಅದರ ಹೋರಾಟವೇ ಬೇರೆ ಆಗಲಿ. ಬಟ್ ಈ ಜೀವಂತ ಮೌಲ್ಯವನ್ನು ಕಾಪಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಹೇಳ್ತಾ ಅವಕಾಶ ಕೊಟ್ಟದ್ದಕ್ಕಾಗಿ ಕೊಪ್ಪಳ ಜಿಲ್ಲಾ ಸಾಹಿತ್ಯ ಪರಿಷತ್ತಿಗೂ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನೆಲಮೂಲ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಆ ಹೊಣೆಗಾರಿಕೆಯನ್ನು ನಾವೆಲ್ಲರೂ ಹೊರಲೇಬೇಕು ಅಂತೇಳಿ ತಮ್ಮ ಉಪನ್ಯಾಸದಲ್ಲಿ ಅತ್ಯಂತ ಗಂಭೀರವಾಗಿ ಈ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ಇದೆ ಅಂತೇಳಿ ಇರತಕ್ಕಂಥ ಶ್ರೀಮತಿ ಮೀನಾಕ್ಷಿ ಕಂಡಿಮಠ, ನಿವೃತ್ತ ಪ್ರಾಧ್ಯಾಪಕರು, ತುಮಕೂರು ವಿಶ್ವವಿದ್ಯಾಲಯ, ಇವರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಾಗೂ 14ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಿಂದ ಅವರಿಗೆ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈಗ ವಿಶೇಷವಾಗಿ 371J ಸಂರಕ್ಷಣೆ ಅಗತ್ಯತೆ ಮತ್ತು ಅನಿವಾರ್ಯತೆಯ ಕುರಿತು ಶರಣಪ್ಪ ಜಡಿ ಅಳವಂಡಿಯವರು